ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಕ್ಕ ನೀನ್ ಇಷ್ಟಕ್ಕೆ ಸೋಲು ಒಪ್ಕೋಬೇಡ ಕಣೆ. ಇಲ್ಲ ಪೂರ್ವಿ, ನಂದನವ್ರಿಗಿರೋ ಕೋಪ ಯಾಕೋ ಕರಗ್ತಿಲ್ಲ ಕಣೆ. ನೀನ್ ಯಾಕೆ ನಂಬಿಕೆ ಕಳ್ಕೊತಾ ಇದೀಯಾ? ನಂದನ್ ಅವ್ರಿಗೆ ನಿನ್ ಮೇಲೆ ಕೋಪನೇ ಇರ್ಬೋದು, ಅವ್ರು ನಿನ್ ಜೊತೆ ಮಾತಾಡ್ದೇನೋ ಇರ್ಬೋದು, ಆದ್ರೆ ಅವ್ರು ನಿನ್ನ ತುಂಬಾ ಪ್ರೀತಿ ಮಾಡ್ತಾರೆ ಕಣೆ. ಪ್ರೀತಿ ಎಲ್ಲ ಮುರಿದೋಗೈತೆ. ಅವ್ರ ವಿಶ್ವಾಸ, ಅವ್ರ ಮನ್ಸಲ್ಲಿರೋ ನನ್ನ ಸ್ಥಾನ ನಾನೇ ಕಳ್ಕೊಂಬಿಟ್ಟೆ ಕಣೆ. ಇಲ್ಲ ಅಕ್ಕ, ನಿನ್ ಮೇಲಿರೋ ಪ್ರೀತಿ ಯಾವತ್ತೂ ಹೋಗೋ ಅಂಥದ್ದಲ್ಲ. ನಿನ್ಗೇನಾದ್ರೂ ನೋವಾಗುತ್ತೆ ಅಂತಂದ್ರೆ, ನಿನ್ಗೇನಾದ್ರೂ ಅಪಾಯ ಆಗ್ತೈತೆ ಅಂದ್ರೆ ಅವ್ರು ಖಂಡಿತವಾಗ್ಲೂ ಸಹಿಸ್ಕೊಳಕ್ಕಿಲ್ಲ ಕಣೆ, ಓಡೋಡಿ ಬಂದ್ಬಿಡ್ತಾರೆ. ಏನೇ ಹೇಳ್ತಿದ್ಯಾ? ಹೌದು ಅಕ್ಕ, ನಿನ್ಗೇನಾದ್ರೂ ಅಪಾಯ ಆದ್ರೆ ನಂದನ್ ಅವರು ಅದನ್ನ ಖಂಡಿತವಾಗ್ಲೂ ತಡ್ಕೊಳಕ್ಕಿಲ್ಲ, ನಿನ್ ಪರವಾಗಿ ನಿಂತೇ ನಿಲ್ತಾರೆ. ಆದ್ರೆ ಅದನ್ನ ಖಾತ್ರಿ ಮಾಡ್ಕೊಳ್ಳೋದು ಹೇಗೆ? ಹಾ, ಒಂದ್ ಕೆಲ್ಸ ಮಾಡು, ನಿನ್ಗೇನೋ ಅಪಾಯ ಆಗಿರೋಂಗೆ ಏನಾರ ನಾಟಕ ಮಾಡು. ಹಾಗ್ ನೋಡು ನಂದನ್ ಅವರು ಹೆಂಗ್ ಓಡ್ಕೊಂಡ್ ಅಂತ, ಅವ್ರ ಪ್ರೀತಿ ಹೆಂಗ್ ಆಚೆ ಬರ್ತೈತೆ ಅಂತ. ಏನು ನಾಟಕನ? ಅದಾಗಕ್ಕಿಲ್ಲ. ನನಗೆ ಈ ನಾಟಕ ಗಿಟ್ಕ ಮಾಡಕ್ ಇಷ್ಟ ಇಲ್ಲ ಪೂರ್ವಿ. ಶೋ ಅಕ್ಕ, ನಾನೇನೋ ದೊಡ್ಡ ಸುಳ್ಳು ಹೇಳಿ ಅದನ್ನ ಮುಚ್ಚಿಡಕ್ಕೆ ನಾಟಕ ಮಾಡು ಅಂತ ಹೇಳ್ತಾ ಇಲ್ಲ. ಅದು ಚಿಕ್ಕ ಪರೀಕ್ಷೆ ಕಣೆ. ನಿನ್ ಕೈಗೆ ಏನೋ ಏಟಾಗಿರೋಂಗ ಅವ್ರಿಗೆ ಅನ್ನಿಸ್ಬೇಕು. ಆಗ ಅವ್ರ ಕೋಪ ಗೀಪ ಎಲ್ಲ ಹೋಗಿ ನಿನ್ ಮೇಲೆ ನಿನ್ ಪ್ರೀತಿ ಕಾಳಜಿ ಮಾತ್ರ ಉಳ್ಕೋತೈತೆ ಕಣೆ. ಅದೇ ಒಂದ್ಸಲ ಅವ್ರು ಪದ್ಮಿನಿ ಅಂತ ಕೂಕೊಂಡು ನಿನ್ನ ಹತ್ರ ಬಂದ್ರು ಅಂದ್ರೆ ಎಲ್ಲ ಮನಸ್ತಾಪನು ಸರಿ ಹೋಗ್ತೈತೆ ಕಣೆ. ನೀನ್ ಹೇಳೋದೇನೋ ಸರಿ ಕಣೆ, ಆದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ನೋಡಕ್ಕ, ನಂದನ್ ಅವ್ರನ್ನ ನಿನ್ ದಾರಿಗೆ ತಂದ್ಕೋಬೇಕು, ಅವ್ರಿಗೆಲ್ಲ ಸತ್ಯನೂ ಹೇಳ್ಬೇಕು ಅನ್ನೋದೇ ತಾನೇ ನಿನ್ ಉದ್ದೇಶ. ಅಂದ್ಮೇಲೆ ನೀನ್ ಇಷ್ಟು ರಿಸ್ಕ್ ತಗೊಳ್ಳೇಬೇಕು. ಅಮ್ಮಾಜಿ, ಇಲ್ಲ ಸಿಗ್ನೇಚರ್ ಆಗ್ಬೇಕಿತ್ತು. ಕನ್ಸ್ಟ್ರಕ್ಷನ್ ಟೆಸ್ಟ್ ಎಲ್ಲಿವರೆಗೂ ಬಂತು? ಇವಾಗಿರೋ ಇಂಜಿನಿಯರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಮ್ಮಾಜಿ. ಅದಕ್ಕೆ ಇನ್ನೊಬ್ಬ ಇಂಜಿನಿಯರ್ ಹತ್ರ ಮಾತಾಡಿದ್ದೀನಿ. ಹಳೆ ಪ್ಲಾನ್ ಆ್ಯಂಡ್ ಡಿಸೈನಲ್ಲೇ ಕೆಲಸ ಮಾಡ್ಕೊಡೋಕೆ ಒಪ್ಕೊಂಡಿದ್ದಾರೆ. ನಾವು ನೆಕ್ಸ್ಟ್ ಮಂತ್ ಆ ಬ್ರಾಂಚ್ ಓಪನ್ ಮಾಡ್ಬೋದು. ಈಗಾಗಲೇ ತುಂಬಾ ಲೇಟ್ ಆಗಿದೆಯಲ್ವಾ ವೀರೇಂದ್ರ? ಇನ್ನು ಲೇಟ್ ಆಗಲ್ಲ ಅಮ್ಮಾಜಿ, ನಾನು ನೋಡ್ಕೋತೀನಿ. ಸರಿ ವೀರೇಂದ್ರ, ಪೂರ್ವಿ ಕಾಲೇಜ್ಗೆ ಹಣ ಟ್ರಾನ್ಸ್ಫರ್ ಮಾಡ್ತೀಯಾ? ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಅಮ್ಮಾಜಿ. ಇನ್ನೇನಿದ್ರು ಅಲ್ಲಿನ ಫಾರ್ಮ್ಯಾಲಿಟೀಸ್ನ ಅವಳನ್ನ ಕರ್ಕೊಂಡು ಹೋಗಿ ಪೂರ್ತಿ ಮಾಡ್ಬೇಕಷ್ಟೆ. ಅದೇನೋ ಫಾರಂ ಫಿಲಪ್ ಮಾಡಬೇಕು ಅಂತ. ಅದು ಅಡ್ಮಿಷನ್ ಫಾರ್ಮ್ಯಾಲಿಟೀಸ್ ಅಷ್ಟೇ, ನಾನು ನೋಡ್ಕೋತೀನಿ ಅಮ್ಮಾಜಿ. ಸರಿ, ಬರ್ತೀನಿ. ನಾನ್ ಮಾಡ್ತಿರೋ ತಪ್ಪ ಸರಿನಾ ಒಂದು ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ನಂದನ್ ಅವ್ರ ಕೋಪ ಕಡಿಮೆ ಆಗ್ಬೇಕಷ್ಟೆ. ನಂದನ್ ಬರ್ತಿದ್ದಾನೆ, ಪದ್ಮಿನಿ ಕಿಚನ್ ಅಲ್ಲಿದ್ದಾಳೆ. ಎಲ್ಲ ನಾನ್ ಅನ್ಕೊಂಡಾಗಾದ್ರೆ ರಿಸಲ್ಟ್ ಖಂಡಿತ. ನಂದನ್, ಕಾಫಿ ಮಾಡ್ಕೊಡ್ಲಾ? ಈ ಶೆಕೆನಲ್ಲ, ಬೇಡ. ಅದಕ್ಕೆ ನೀರು ಕುಡಿಬೇಕನ್ನಿಸ್ತಿದೆ, ನಾನೇ ತಗೋತೀನಿ.
ಪಾವನಿ, ಇಲ್ಲೇ ಒಂದು ಗೌರ್ಮೆಂಟ್ ಸ್ಕೂಲ್ ಐತೆ, ನಿನ್ನ ಅಲ್ಲೇ ಅಡ್ಮಿಷನ್ ಮಾಡಿಸ್ತೀವಿ. ಇನ್ನೇನು ಇನ್ನೊಂದು ವಾರಕ್ಕೆ ಸಾಲೇನು ಶುರು ಆಗ್ತೈತೆ, ನೀನ್ ಅಲ್ಲಿಗೆ ಹೋಗವ್ವ. ಏನು ಗೌರ್ಮೆಂಟ್ ಸ್ಕೂಲ್ಗಾ? ಹೂ ಕಣವ, ಮನೆಗೂ ಹತ್ರ, ನಿಂಗೂ ಜಾಸ್ತಿ ಓಡಾಡೋದಿರಕ್ಕಿಲ್ಲ. ಇಲ್ಲ, ನಾನು ಆ ಸ್ಕೂಲ್ಗೆ ಹೋಗಕ್ಕಿಲ್ಲ. ಅಲ್ಲಿ ಯಾವ ಚಿಕ್ಕ ಮಕ್ಳು ಇರಲ್ವಂತೆ, ಟೀಚರ್ಸು ಕರೆಕ್ಟಾಗಿ ಪಾಠನೂ ಮಾಡಲ್ವಂತೆ. ಅಲ್ಲಿಗೆ ನಾನು ಹೋದ್ರೂ ಅಲ್ಲಿ ಯಾರು ಫ್ರೆಂಡ್ಸು ಇರಲ್ಲ. ಅಪ್ಪಯ್ಯ, ನನ್ನ ಬೇರೆ ಸ್ಕೂಲಿಗೆ ಸೇರಿಸಿ ಅಪ್ಪಯ್ಯ. ಅಥೋ ಪಾವನಿ, ಪ್ರೈವೇಟ್ ಸ್ಕೂಲಿಗೆ ಸೇರ್ಸೋಕ್ಕೆ ವರ್ಷಕ್ಕೆ ಡೊನೇಷನ್ ಕಟ್ಬೇಕು, ತಿಂಗ್ಳಿಗೆ ಫೀಸ್ ಕಟ್ಬೇಕು, ಸ್ಕೂಲ್ ಬಸ್ಗೆಲ್ಲ ದುಡ್ಡು ಕೊಡ್ಬೇಕು. ಆಟೊಂದು ಹಣ ನಂತವಿಲ್ಲ ಕಣವ. ಅಪ್ಪಯ್ಯ, ನಾನಂತೂ ಆ ಸ್ಕೂಲ್ಗೆ ಹೋಗಕ್ಕಿಲ್ಲ. ನನ್ನ ಬೇರೆ ಸ್ಕೂಲಿಗೆ ಸೇರಿಸಿ ಅಪ್ಪಯ್ಯ, ಪ್ಲೀಸ್. ಭಾವನಿ, ಹಂಗೆಲ್ಲ ಹಠ ಮಾಡಬಾರ್ದು ಕಣವ. ನೋಡು, ಯಾವ ಶಾಲೆ ಆದ್ರೆ ಏನಂತೆ ಓದೋ ಮಕ್ಕಳಿಗೆ. ಟೀಚರು ಅಲ್ಲಿ 1 ಮಗು ಇದ್ರು ಅದನ್ನೇ ಕಲ್ಸೋದು, 10 ಮಕ್ಳಿದ್ರು ಅದನ್ನೇ ಕಲ್ಸೋದು. ಓದೋ ಮಕ್ಕಳಿಗೆ ಶ್ರದ್ಧೆ ಇರಬೇಕು, ಆಟೆಯ. ಸುಮ್ಮನೆ ಹೋಗವ ನೀನು. ಇಲ್ಲ ಇಲ್ಲ ಇಲ್ಲ, ನಾನಂತೂ ಆ ಸ್ಕೂಲ್ಗೆ ಹೋಗಕ್ಕಿಲ್ಲ ಅಷ್ಟೇ. ಇಲ್ಲ, ಏನ್ ಮಾಡೋದು? ನಂಗೂ ಗೊತ್ತಾಗ್ತಾ ಇಲ್ಲ ರೀ. ಅಲ್ಲ, ಪ್ರೈವೇಟ್ ಸ್ಕೂಲು, ಅದ್ರಾಗೂ ಬೆಂಗಳೂರಿನಾಗೆ ಅಂದ್ರೆ ಸ್ಯಾನೆ ದುಡ್ಡು ಬೇಕಾಯ್ತೈತೆ. ಆಟೋನ್ ದುಡ್ಡು ನಮ್ತಾವ್ ಎಲ್ಲಿಂದ ಬತ್ತೈತ್ರಿ? ಈ ಭಾವನೆ ಯಾಕೆ ಇದನ್ನ ಅರ್ಥ ಮಾಡ್ಕೊಂತಿಲ್ವೋ ಒಂದು ಅರ್ಥ ಆಗ್ತಿಲ್ಲ. ಚಿಕ್ಕ ಮಗ ಅಲ್ವಾ ಅದಕ್ಕೆವ್ವ, ಅದಕ್ಕೆ ಅರ್ಥ ಆಯ್ತಾ ಇಲ್ಲ ಬಿಡಿ. ನೀವೇನು ಯೋಚನೆ ಮಾಡಬೇಡಿ, ನಾನು ಅವಳಿಗೆ ಸಮಾಧಾನವಾಗಿ ಹೇಳಿ ಅರ್ಥ ಮಾಡಿಸ್ತೀನಿ. ಇಲ್ಲ, ನನ್ನ ಮಗಳ ಆಸೆ ಪಟ್ಟ ಸ್ಕೂಲ್ಗೆ ನಾನು ಕೈ ಸೇರ್ಸಕ್ಕಾಗಿಲ್ವಲ್ಲ. ಈ ಪಾವನಿಗೆ ಹಿಂಗಾದ್ರೆ ಅಲ್ಲಿ ಆ ಪೂರ್ವಿನ ಓದ್ಸಕ್ಕಾಗ್ದಲೆ ಬೇರೆ ಮನೆ ಬಿಟ್ಟುಬಿಟ್ಟಿನಿ. ಎಂಥ ಗತಿ ಬಂದ್ಬಿಡ್ತು ನೋಡು ನನಗೆ. ರೀ, ನೊಂದ್ಕೋಬೇಡ್ರಿ, ಎಲ್ಲ ಸರಿ ಹೋಯ್ತದೆ. ಏನ್ ಸರಿ ಹೋಗುತ್ತಾನೆ? ನಂದನ್ ಕಿಚನ್ಗೆ ಹೋಗ್ತಿದ್ದಾನೆ, ಈ ಕಾಲ್ ಜಾರಿ ಬೀಳ್ತಾನೆ. ಅಕ್ಕ, ನಂದನವ್ರು ಬರ್ತಿದ್ದಾರೆ ಕಣೆ, ಬೀಳೋ ಥರ ನಾಟಕ ಮಾಡ್ಬಿಡೆ. ನನಗಂತೂ ಗ್ಯಾರಂಟಿ ಐತೆ, ಎಲ್ಲ ಸರಿ ಹೋಗ್ತೈತೆ. ಏ, ನಂದನವ್ರಿಗೆ ಏನಾಯ್ತು? ಅಯ್ಯೋ, ಇದೇನಿದು ಎಣ್ಣೆ? ಇದು ಹೇಗೆ ಚೆಲ್ತು?
ನಂದನ್ ಯಾಕೋ ಕಥಾ ಏನಾಯ್ತು? ನಂದನ್ ಏನಾಯ್ತಪ್ಪ? ತುಂಬಾ ನೋವ್ತಾ ಇದೆಯಾ? ನಡಿ ಹಾಸ್ಪಿಟಲ್ಗೆ ಹೋಗೋಣ. ಪದ್ಮಿನಿ ಕರ್ಕೊಂಡು ನಡಿ ಅಮ್ಮ. ವೀರೇಂದ್ರ, ನಾನು ಬರ್ತೀನಿ. ಬೇಡ ಅಮ್ಮಾಜಿ, ನಾವು ಕರ್ಕೊಂಡು ಹೋಗ್ತೀವಿ. ಚಂಚಲ ನೀನ್ ಮನೇಲೆ ಇದ್ದ ಅಮ್ಮಾಜಿ ನೋಡ್ಕೊಳಮ್ಮ. ಪದ್ಮಿನಿ ಎತ್ಕೋ. ಏನಾಯ್ತು? ಅದು ಕಾಲ್ ಡಾಕ್ಟರ್ ಅದು ಇವ್ರು ಬಿಟ್ಬಿಟ್ರು. ತುಂಬಾ ಏಟಾಗೈತೆ. ಕೇಳಿದ್ರೆ ಏನೂ ಆಗಿಲ್ಲ ಅಂತಾರೆ. ಕಾಲು ಕೈ ಎಲ್ಲ ನೋವಾಗೈತೆ. ನೀವ್ ಅದೇನೇನು ಇಂಜೆಕ್ಷನ್ ಕೊಡ್ತಿರೋ ಕೊಡಿ, ಆದ್ರೆ ಇವ್ರು ಬೇಗ ಹುಷಾರಾಗ್ಬೇಕಷ್ಟೆ. ಸರಿ, ನಾನು ನೋಡ್ತೀನಿ. ನಿಮ್ಮ ಹೆಸರೇನು? ನಂದನ್. ಎಲ್ಲಿ ನೋವಾಗಿದೆ? ಕೈ ಮತ್ತೆ ಕಾಲು ತುಂಬಾ ನೋವಿದೆ ಡಾಕ್ಟರ್. ಹೌದು ಡಾಕ್ಟರ್, ಇವ್ರಿಗೆ ಹೆಜ್ಜೆ ಊರಕ್ಕೂ ಆಗ್ತಿಲ್ಲ. ಕೈ ಕಾಲಂತೂ ಆಡ್ಸಕ್ಕೆ ಆಗ್ತಿಲ್ಲ. ತುಂಬಾ ಕಷ್ಟ ಆಗ್ತೈತೆ. ಏಟಾಗಿರೋದು ನನಗೇನೇನಾಗ್ತಿದ್ಯೋ ನಾನೇ ಹೇಳ್ತೀನಿ. ನೀನು ಸ್ವಲ್ಪ ಹೇಗೆ ಏಟಾಯ್ತು? ಆಕ್ಸಿಡೆಂಟ್ ಆಯ್ತಾ ಅಥವಾ? ಇಲ್ಲ ಡಾಕ್ಟರ್, ಮನೆನಾಗೆ ಬಿದ್ಬಿಟ್ರು. ಸ್ವಲ್ಪ ಎಣ್ಣೆ ಚೆಲ್ಲಿತು, ನೋಡ್ದಲೆ ಅದ್ರ ಮೇಲೆ ಕಾಲಿಟ್ಟು ಬಿದ್ಬಿಟ್ರು. ನಾನು ಸ್ಟೋವ್ ಮೇಲಿಂದ ಬೀಳೋ ಹಂಗಾದೆ ಅಂತ ನನ್ನ ಕಾಪಾಡೋಕ್ಕೋಸ್ಕರ ಓಡ್ ಬರುವಾಗ ಬಿದ್ಬಿಟ್ರು. ಡಾಕ್ಟರ್, ಜಾರು ಬಿದ್ದಾಗಿರೋ ಏಟು, ಬಟ್ ಕೈ ಮತ್ತೆ ಕಾಲು ತುಂಬಾ ನೋವ್ತಿದೆ. ಹೌದು ಡಾಕ್ಟರ್, ನಡೆಯೋಕ್ಕಾಗ್ತಿಲ್ಲ ಅಂತ ಇದ್ದ. ಸ್ವಲ್ಪ ನೋಡಿ. ಹಾ, ಎಲ್ಲಿ ನೋವಿದೆ? ಇಲ್ಲ, ಇಲ್ಲಿ ನೋವಿದೆ. ಚೂರು ಕೈಗೆ ಮೇಲೈತಿ. ಆಗ್ತಿಲ್ಲ ಡಾಕ್ಟರ್, ಆಗ್ತಿದೆ. ನೀವು ಒಂದು ಕೆಲಸ ಮಾಡಿ, ಒಂದು ಎಕ್ಸ್ರೇ ಮಾಡಿಸ್ಕೊಂಬನ್ನಿ. ರಿಪೋರ್ಟ್ ನೋಡಿ ನಾನು ಆಮೇಲೆ ಮಾತಾಡ್ತೀನಿ. ಓಕೆ? ಸರಿ ಡಾಕ್ಟರ್. ಬಾ,